ಕರ್ನೂಲ್ ಸೀಡ್ಸ್ ಕಂಪನಿಯ ವತಿಯಿಂದ ನಮಸ್ಕಾರಗಳು. ಇದು ನಮ್ಮದು ಸೀಡ್ ಯಾವುದಂತಂದ್ರೆ ನೇತಾಜಿ ಗೋಲ್ಡ್ ಅಂತೇಳಿ. ನಮ್ಮ 4 ತಳಿ ಬರ್ತಾವ್ರಿ. ನೇತಾಜಿ ಗೋಲ್ಡು ಮತ್ತು ಅದು ಕಿಲಾಡಿ, ಅದು ಕಿಲಾಡಿ ಮತ್ತು ಸಾವು, ಜೈವ್ ಅಂತೇಳಿ 4 ವೆರೈಟಿ ಬರ್ತಾವ್ರಿ. 4 ವೆರೈಟಿ ಬರ್ತಾವ ಅಂತಂದ್ರೆ ರೀ, ಇದ್ರ ಕಾಯಿದೆ ಚೆಕಿಂಗ್ ಪೇಸ್ಟು ಭಾಳ ಕಡಿಮೆ ಆಗ್ತದೆ ರೀ. ನೇತಾಜಿ ಗೋಲ್ಡ್ನಲ್ಲಿ ಫಂಗಲ್ಸು ಜಾಸ್ತಿ ಬರ್ತಾರೆ, ಬ್ರಾಂಚಸ್ಸು ಜಾಸ್ತಿ ಬರ್ತಾರೆ. ಇಲ್ಲಿ ನೋಡ್ರಿ, ಇದು ಹೆಂಗೆ ಹಚ್ಬೇಕಂತಂದ್ರೆ ರೀ, ನೀವು ಸಾಲಿನಿಂದ ಸಾಲಿಗೆ 4 ಫೀಟು, ಗಿಡದಿಂದ ಗಿಡಕ್ಕೆ 2 ಫೀಟ್ ಹಚ್ಬೇಕ್ರಿ. ಇದು ಏನದಂತಂದ್ರೆ ರೀ, ಇದ್ರಂಗ ಸೈಡ್ ಬ್ರಾಂಚಸ್ ಜಾಸ್ತಿ ಬರೋದಿಲ್ಲ ರೀ. ಈಗ ಇದ್ರಂಗ ಪಲ್ಯ ಬರ್ತಾವ್ರಿ. ಇದು ಏನದ್ರಿ, ಮನಪುಡಿ ಅಂತ ಹೇಳ್ತಾರ್ರಿ. ಇವು 2 ಮನಪುಡಿ ಬರ್ತದ್ರಿ. ಮತ್ತು ಸಿಂಪುಡಿ ಭಾಳ ಬರ್ತದ್ರಿ. ಸಿಂಪುಡಿ ಅಂತಂದ್ರೆ ಇಲ್ಲಿ ಬರ್ತರಿ, ಇದು ಮೇನ್ ಕೊಲ್ಯಕ್ಕೆ ಬರ್ತದ್ರಿ. ಇದು ಮನಪುಡಿ ಅಂತ ಹೇಳ್ತಾರ್ರಿ. ಈ ಮನಪುಡಿ ಜಾಸ್ತಿ ಬರೋದ್ರಲ್ಲಿದ್ದ ನೀವು ಎಷ್ಟು ಅಂಗ್ಲಸ್ತ್ರಿ ಅಷ್ಟು ಕಾಯಿ ಇರ್ತದೆ. ಇದು ಚೈನ್ ಬೇರಿಂಗ್ ಸಿಸ್ಟಮ್ ರೀ. ಇಲ್ಲಿ ನೋಡ್ರಿ, ಇದು ಕಾಯಿ ನೋಡ್ರಿ, ಇದು 4-5 ಬರ್ತದೆ ರೀ. ಇನ್ನು ಎಷ್ಟು ಅಂಗ್ಲಿ ಇರ್ತದ ನಿಮ್ಗೆ ಅಷ್ಟು ಬ್ರಾಂಚಸ್ ಬಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದರಿಂದ ಏನಂದ್ರಿ, ನೀವು ಬೆಕ್ಕದಲ್ಲಿ ನೋಡ್ರಿ, ಈ ತರ ಹೈಟ್ ಬೆಳೆದಲ್ಲಿ 4-5 ಇಂಚಿಗೆ ಒಂದು ಕೊಲ್ಲೆ ಬರ್ತದ್ರಿ. ಇದು ಇಲ್ರಿ, 3 ಬಳ್ಳಿಗೊಂದು ಕೊಲ್ಲೆ ಬರ್ತದೆ. ಈಗ 10 ಕೊಲ್ಲೆ ಬಂದ್ರಿ, 10 3 30 ಕಾಯಿ ರೀ, ಸುಮ್ಮನೆ ಬರ್ತದ. ನೀವು ಎಷ್ಟು ಅಂಗ್ಲ ಹಚ್ತೀರಿ ಅಂದ್ರೆ ಅಷ್ಟು ನಿಮಗೆ ಕಾಯಿ ಸಂಖ್ಯೆಗಳನ್ನು ಜಾಸ್ತಿ ಆಗ್ತದೆ. ಇದು ರೋಗ ಎದಕ್ಕೆ ಕಡಿಮೆ ಅಂತಂದ್ರೆ, ಇದು ರೋಮಭರಿತವಾದ ಎಲೆ ಇರ್ತದೆ ರೀ. ರೋಮ್ ಅಂತಂದ್ರೆ ಇದು ಸುಂಕ ಇರ್ತದೆ ರೀ. ಇದರಲ್ಲಿದ್ದ ಸೆಕಿಂಗ್ ಪೇಸ್ಟ್ ಅನ್ನೋದು ಅದು ದಾಮಿ ಬಂದು ಕುಂದ್ರೋದಕ್ಕೆ ಚುಚ್ಚುತ್ತದೆ. ಚುಚ್ಚೋದ್ರಲ್ಲಿದ್ದ ಇದು ರೋಗ ಭಾಳ ಕಡಿಮೆ ಆಗ್ತದೆ ರೀ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇದು ಹೆಂಗದ, ಈ ಬ್ರಾಂಚಸ್ ಈ ಕೊಲ್ಲೆ ಎಷ್ಟು ಉದ್ದ ಬಂದ ನೋಡ್ರಿ. ಇದು ಇನ್ನ ಫಲ ಅದ, ಹತ್ತೆಗೆ ಹೆಚ್ಚಿ ಫಲ ಉದ್ರಿ ಅದ. ಇಲ್ಲಿ ನೋಡ್ರಿ, ಎಷ್ಟು 5 ಕಾಯಿ ಅದ್ರಿ. ಇದು 4-5 ಕಾಯಿ ಬರ್ತದೆ. ಈಗ ಇಷ್ಟು ಹೈಟ್ ಬೆಳಿಗೊಡಿಸ್ಬಿಡದ್ರಿ, ಇಷ್ಟು ಹೈಟ್ ಬೆಳಿಗೊಡಿಸ್ಬಿಡೋದು. ಈಗ ಸಮಯದಲ್ಲಿ ನೀವು ಮುರಿದ್ರಪ್ಪ ಅಂತಂದ್ರಿ, ಇಲ್ಲಿ ಈ ಬ್ರಾಂಚಸ್ ಜಾಸ್ತಿ ಬರ್ತದ. ಕೆಳಗಿನ ಫಲವನ್ನು ಉದುರುಗೊಡ್ಸಂಗಿಲ್ರಿ, ಇದು ಹಿಂಗೆ ಬಿಟ್ರಪ್ಪ ಅಂದ್ರ ನಿಮ್ಗೆ ಬರೋದು ಒಂದೇ ಕಾಯಿ ಇಲ್ಲಿ. ಈಗ ಇದು ಕಟ್ ಮಾಡಿದ್ರಪ್ಪ ಅಂದ್ರೆ ಈ ಬ್ರಾಂಚಸ್ ಬಂದು ಮತ್ತೆ 7-8 ಕಾಯಿ ಬರ್ತದೆ, 5-6 ಕಾಯಿ ಬರ್ತದೆ ಒಂದು ಕೊಲ್ಯಕ್ಕೆ. ಸರಿ ಸರ್.